ವರ್ಷಗಳಿಂದ ಅರ್ಬಾನಿ ಗೋಸ್ವಾಮಿ ಯಾರು ಗೊತ್ತಾಗ್ಲಿಲ್ವಾ? ಅರ್ನಾಬ್ ಗೋಸ್ವಾಮಿ ತಂಗಿರಿ. ಏನು ಅಂದ್ರೆ ಮುಂದಿನ ತಿಂಗಳು ಭಾರತದಲ್ಲಿ ಚುನಾವಣೆ ಬರುತ್ತಿದೆ, ಇದೆಲ್ಲ ನಿಮ್ಗೆ ಗೊತ್ತೇ ಇದೆ. ನೀವುಗಳೆಲ್ಲ ಏಪ್ರಿಲ್ ಫೂಲ್ ಆಗದೆ ಸರಿಯಾದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಿ ಎಂದು ಎದ್ದು ಬಿದ್ದು ಹೇಗೋ ಮಾಡಿ ಪ್ರಧಾನಮಂತ್ರಿ ಸ್ಥಾನಕ್ಕೆ ನಿಂತಿರುವ ಮೂವರು ಮುಖ್ಯ ಅಭ್ಯರ್ಥಿಗಳ ಜೊತೆ ಮುಖಾಮುಖಿ ಸಂದರ್ಶನವನ್ನು ಏರ್ಪಾಡು ಮಾಡಿದ್ದೇವೆ. ಬನ್ನಿ ಅವರನ್ನು ಸ್ವಾಗತಿಸೋಣ. ಮೊದಲಿಗೆ ಕಾಂಗ್ರೆಸ್ ಅಭ್ಯರ್ಥಿಯಾದ ರಾಹುಲ್ ಬೂಂದಿ. ಮತ್ತೆ ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್. ಕೇಜ್ರಿವಾಲ್ ಅವರು ಎಲ್ಲ ಟ್ರಾಫಿಕ್ ಅಲ್ಲಿ ಇದ್ದಾರೆ ಅನ್ಸುತ್ತೆ. ನಾವು ಮೂರನೇ ಅಭ್ಯರ್ಥಿಯನ್ನು ವೆಲ್ಕಮ್ ಮಾಡೋಣ. ಅವರು ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿ. ಕ್ಷಮೆಯಲ್ಲಿ ತಡೆಯಿತು. ಭಾರತ್ ಮಾತಾ ಕಿ ಕ್ಷಮೆಯಲ್ಲಿ ತಡೆಯಿತು. ಆಟೋದಲ್ಲಿ ಬರುವಾಗ ಪೊಲೀಸ್ ನಮ್ಮನ್ನು ನಿಲ್ಲಿಸ್ಬಿಟ್ಟು ಲಂಚ ಕೇಳ್ದ, ಅಲ್ಲೇ ದಂಡಿ ಕೂತ. ಅದಕ್ಕೆ ಸ್ವಲ್ಪ ಬನ್ನಿ ಬನ್ನಿ, ನೋ ಪ್ರಾಬ್ಲಮ್, ವೆಲ್ಕಮ್. ಇಲ್ಲ, ವೆಲ್ಕಮ್ ಟು ಆಲ್ ಆಫ್ ಯು. ನಮ್ಮ ಸಂದರ್ಶನವನ್ನು ಶುರು ಮಾಡೋಣ. ಮೊದಲನೇ ಪ್ರಶ್ನೆ ಬೂಂದಿಯವರಿಗೆ. ಬೂಂದಿಯವರೇ, ಹೇಳಿ, ಪಾಪ ನಿಮ್ಗೆ ಇಂಟರ್ವ್ಯೂ ಕೊಡೋದು ಇನ್ನೂ ಹೊಸದಲ್ವೇ? ನೀವು ಯಾವ ಇಂಟರ್ವ್ಯೂನು ಕೊಟ್ಟಿಲ್ಲ. ಇವತ್ತು ಈಗ ಇಲ್ಲಿ ಏನು ಅನಿಸ್ತಿದೆ ನಿಮ್ಗೆ? ಮುಂಚೆ ಬಹಳ ಇಂಟರ್ವ್ಯೂಗಳನ್ನ ಕೊಟ್ಟಿದ್ದೆ. ಏನ್ ಮಾಡೋದು, ಯಾವ ಕೆಲಸ ಕೊಡ್ಲಿಲ್ಲ, ಎಲ್ಲೂ ಕೆಲಸ ಸಿಗ್ಲಿಲ್ಲ. ಇದು ಓಸಿ ಕೆಲಸ ಆಗಿದೆ. ಇನ್ನೊಂದೇನಂದ್ರೆ, ಇದು ನಮ್ಮ ಮುತ್ತಾತಂದು ನಮ್ಮ ಅಜ್ಜಿದಂತೆ ಪಕ್ಷ. ಹೌದೌದು, ರಾಹುಲ್ ಬೂಂದಿ ಅವರು ಈ ಪಕ್ಷಕ್ಕೆ ಕೆಲಸ ಮಾಡೋದು ಅವರ ಜನ್ಮಸಿದ್ಧ ಹಕ್ಕು. ಹೇಳಿ, ಪ್ರಧಾನ ಮಂತ್ರಿ ಆದ್ರೆ ನೀವು ದೇಶ ಹೇಗೆ ಉದ್ಧಾರ ಮಾಡ್ತೀರಾ ಅಂತ. ಅದೇನು ಕಷ್ಟ. ನಮ್ಮ ಪಕ್ಷದಲ್ಲಿ ಹಲವಾರು ಯೋಜನೆಗಳನ್ನ ಅನ್ಕೊಂಡಿದ್ದೆ. ಯಾವ್ಯಾವುದು ಅಂದ್ರೆ ಹಲೋ ಮಮ್ಮಿ, ನಾನು ರಾಹುಲ್ ಕೇಳಿಸ್ತಾ ಇದೆಯಾ? ಏನಾದ್ರಿಂದ ಮಾತೇ ಬರ್ತಾ ಇಲ್ಲ. ಏನ್ರಿ, ಡಯಲ್ ಮಾಡಿರೋ ನಂಬರ್ ಸರಿಗಿದೆ ಅಂತ ಚೆಕ್ ಮಾಡಿ. ಇಲ್ಲಿ ಚೆಕ್ ಮಾಡ್ತೀನಿ. ಅಯ್ಯೋ, ಇದು ಮನಮೋಹನ್ ಸಿಂಗ್ ಕಾಲ್ ಹೋಗ್ಬಿಟ್ಟಿದೆ. ಆ ಮನುಷ್ಯ ಮೊದಲೇ ಸೈಲೆಂಟ್ ಪಾರ್ಟಿ, ಅದರಿಂದ ಮಾತೇ ಬರ್ತಾ ಇಲ್ಲ. ಲ್ಯಾಂಡ್ ಲೈನೇ ಯೂಸ್ ಮಾಡೋದು ಬರಲ್ಲ, ಐಫೋನ್ ಬೇರೆ ಕೇಳು. ಸರಿ ಮಾಡಿ, ಕತೆ ನಿಮ್ದು. ಇಲ್ಲಿ ಇನ್ನೊಂದ್ಸತಿ ಮಮ್ಮಿ ಫೋನ್ ಮಾಡ್ಬಿಡ್ತೀನಿ. ಮಮ್ಮಿ ಮಮ್ಮಿ, ನಾನು ರಾಹುಲ್ ಮಾತಾಡ್ತಾ ಇದ್ದೀನಿ, ಕೇಳಿಸ್ತಾ ಇದೆಯಾ? ನಮ್ಮ ಪಕ್ಷದಲ್ಲಿ ಯಾವ್ಯಾವ ಯೋಜನೆಗಳನ್ನ ಮಾಡ್ಕೊಂಡಿದ್ವಿ? ಸರಿ ಮಮ್ಮಿ, ಫೋನ್ ಆನ್ ಇಟ್ಕೊಂಡಿವಿ. ಇನ್ ಕೇಸ್ ಇಂಟರ್ವ್ಯೂ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ ಏನಾದ್ರು ಬಂದಾಗ ಥ್ಯಾಂಕ್ ಯು ಮಮ್ಮಿ. ಗೊತ್ತಾಯ್ತು. ಮಮ್ಮಿ ಭಾಳ ಯೋಜನೆಗಳನ್ನು ಹೇಳ್ಬಿಟ್ರು. ನೀವೇನ್ ಮಾಡಿ, ಡೈರೆಕ್ಟರ್ ಹೋಗಿ ಫೋನ್ ಮಾಡಿ ಕೇಳಿದ್ವಿ. ನೀವ್ ಯಾಕ್ರಿ ಮತ್ತೆ ಇಂಟರ್ವ್ಯೂ ಬಂದ್ರೆ ಮಮ್ಮಿನೇ ಕಳಿಸ್ಬಿಡ್ಬೇಕಾಯ್ತಲ್ಲ. ಏನಂದ್ರೆ, ಇಲ್ಲಿ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಇದೆ. ಜನರ ಹೊಟ್ಟೆನೂ ತುಂಬಲ್ಲ, ನಮ್ಮ ಪಕ್ಷದ ಪೆಟ್ಟಿಗೆ ಮಾತ್ರ ತುಂಬುತ್ತೆ. ಹೌದೌದು, ಅದು ಮಾತ್ರ ತುಂಬಾ ನಿಜ. ಈಗ ಕೇಜ್ರಿವಾಲ್ ಅವರ ಕ್ವಶನ್. ಮಿಸ್ಟರ್ ಕೇಜ್ರಿವಾಲ್, ಹೇಳಿ, ನೀವು 50 ದಿನಗಳು ಉಳಿಲಿಲ್ಲ ಚೀಫ್ ಮಿನಿಸ್ಟರ್ ಆಗಿ. ಇನ್ನು ಪ್ರಧಾನ ಮಂತ್ರಿ ಆದ್ರೆ ಹೇಗ್ರಿ ನಿಭಾಯಿಸ್ತೀರಾ? ನಮ್ಗೆ ಕ್ರಿಕೆಟ್ ಅಂದ್ರೆ ಇಷ್ಟ ಇಲ್ಲ, ಅದಕ್ಕೆ 49ಗೆ ಔಟ್ ಆದ್ರೆ. ಇಂಥವ್ರಿಗೆಲ್ಲ ಯಾಕ್ರಿ PM ಪದ? ಒಪ್ಕೊಳ್ಳಲ್ಲ
ದೇಶಾದ್ಯಂತ ಆನೆಸ್ಟಿ ಟ್ಯೂಷನ್ ಮಾಡ್ತೀನಿ, ಕರಪ್ಷನ್ ನಿಲ್ಲಿಸ್ತೀನಿ, ₹1 ತಗೊಂಡ್ರೆ 1 ವರ್ಷ ಜೈಲು, ಅಂಗನವಾಡಿಯಲ್ಲಿ ಇಂಟರ್ನ್ಯಾಷನಲ್ ಸಿಲೆಬಸ್. ಯೋಜನೆಗಳು ಆನೆಸ್ಟ್ ಅಂತ ಕೊಚ್ಕೋತಿರಲ್ಲ ನೀವು. ಏನ್ರಿ ಇದೆ ನಿಮ್ಮ ಹತ್ರ ಉದಾಹರಣೆ ಹೇಳ್ರಿ ನೋಡೋಣ. ಏನ್ರಿ ನೀವು ಆನೆಸ್ಟಿ ಬಗ್ಗೆ ನನಗೆ ಕ್ವಶನ್ ಕೇಳ್ತೀರೇನ್ರಿ? ನನ್ನ ಮದುವೆಯಲ್ಲಿ ನನ್ನ ಆದ್ನಿ ನನ್ನ ಚಪ್ಪಲಿ ಎತ್ಕೊಂಡು ಅಂತ ಪೊಲೀಸ್ ಕರೆದು ಅವ್ನು ಜೈಲಿಗೆ ಹಾಕ್ಸಿದ್ದೆ. ಸದ್ಯ ಹಮ್ಮ ಅಪ್ಕೆ ಫೋನ್ ರಿಲೀಸ್ ಆದಾಗ ನೀವು ಅಡ್ರೆಸ್ ಇರ್ಲಿಲ್ಲ, ಇಲ್ಲ ಅಂದ್ರೆ ಮಾಧುರಿನೂ ಒಳಗಾಕ್ಸ್ಬಿಡ್ತಿದ್ವಿ. ನೋಡ್ತೀನಿ ಟೈಮ್ ಏನು ಸತ್ಯ ಹರಿಶ್ಚಂದ್ರನ್ ವಂಶ ಅನ್ಕೊಂಡ್ಬಿಟ್ಟಿದ್ದೀರಾ ನಿಮ್ಮನ್ನ ನೀವು. ಇರಿ, ಒಂದ್ ಕಾಲ್ ಬರ್ತಿದೆ, ಆ ಕರೆ ತಗೊಂಡು ನಮ್ ಸಂಭಾಷಣೆ ಮುಗಿಸೋಣ. ಹಲೋ ಹೇಳಿ, ನಾನು ಅರ್ಬಾನಿ ಗೋಸ್ವಾಮಿ ಸ್ಟುಡಿಯೋ ಇಂದ ಮಾತಾಡ್ತಿರೋದು. ನೀವು ಗುಜ್ರಿವಾಲ್ ಅವ್ರನ್ನ ಕ್ವಶನ್ ಕೇಳಬೇಕು ಅಂತ, ಅವ್ರು ಇಲ್ಲಿ ಸ್ಟುಡಿಯೋ ನಮ್ಮ ಜೊತೆ ಇದ್ದಾರೆ. ಹೇಳಿ, ಯಾರು ಮಾತಾಡ್ತಿರೋದು? ನಮಸ್ತೆ ಗುಜ್ರಿವಾಲ್ ಅವರೇ, ನಾನ್ರಿ ಶೀಲಾ ಹಿಕ್ಸೆಟ್ಟು. ಎಲೆಕ್ಷನ್ಗೆ ಮುಂಚೆ ನನ್ನ ವಿರುದ್ಧ ಎಷ್ಟೋ ಪುಟಗಳು ಡಾಕ್ಯುಮೆಂಟ್ ಕೊಡ್ತೀನಿ ಅಂತ ಹೇಳಿದ್ರಿ, ಏನಾಯ್ತು? ಅಕ್ಕಯ್ಯ ಬಿಡಕ್ಕಯ್ಯ ಅದೆಲ್ಲ ಗೊತ್ತಿಲ್ವಾ ನಿಮ್ಗೆ? ಅನ್ಕೊಂಡ್ಬಿಟ್ರೆ ಹಿಂಗೆ ನಾವೆಲ್ಲ ಒಂದೇ ಅಲ್ಲ. ಏನು ನೀವು ಪೊಲಿಟಿಷಿಯನ್ ಏನು ಅಂತ ಗೊತ್ತಿಟ್ಕೊಂಡು ಫೋನ್ ಬೇರೆ ಮಾಡ್ತೀರಲ್ಲ ನೀವು ಲೈವ್ ಪ್ರೋಗ್ರಾಮ್ ಅಲ್ಲಿ. ಬಿಡಕ್ಕ. ಓಕೆ, ಥ್ಯಾಂಕ್ ಯು ಶೀಲಾ ಅವರೇ ಕಾಲ್ ಮಾಡಿದ್ದಕ್ಕೆ. ಗೊತ್ತಾಯ್ತಲ್ಲ ಗುಜ್ರಿವಾಲ್, ನಿಮ್ ಬಂಡವಾಳ ಎಲ್ರಿಗೂ ಗೊತ್ತಾಯ್ತು. ಹೇಳಿ, ನೀವು ಚೀಫ್ ಮಿನಿಸ್ಟರ್ ಆಗಿ 49 ಡೇಸ್ಗೆ ಬಿಟ್ಟು ಬಂದ್ರಿ ಅಂತ ಯಾಕೆ ಹೇಳ್ರಿ? ನಮ್ದು ಆಮ್ ಆದ್ಮಿ ಪಾರ್ಟಿಗೆ ಮಾವಿಗೆ ಬೆಲೆ ಕೊಡೋರು. ಮಾವಿಗೆ ಹಲಸು ಬೆಲೆ ಇದೆ, ಮಾವು ಬೆಲೆ ಇಲ್ಲ ಅಂತ ಹೇಳ್ರಿ. ಹಲಸು ಹೊಲಸು ನಿಮ್ಗೊಂದು ಗಾದೆ ಗೊತ್ತಾ? ಏನು? ಹಸಿದು ಹಲಸು ತಿನ್ನು, ಉಂಟು ಮಾವು ತಿನ್ನು ಅಂತ. ಎರಡು ಮುಖ್ಯ ರೀ. ಇವರು ಹಲಸು ಹೊಲಸು ಇಂಪಾರ್ಟೆನ್ಸ್ ಕೊಟ್ರೆ ಹೇಗ್ರಿ ಇರೋದು? ಅದಕ್ಕೆ ತೊಡ್ದು ಬಂದೆ. ಏನ್ರಿ ಹಲ್ಸು ಹೊಲ್ಸು ಅಂತ ಮಾತಾಡ್ತಿದ್ದೀರಾ? ಸ್ವಲ್ಪ ವಿವರಿಸಿ ಹೇಳಿ. ನಾವು ಟಿವಿ ಲೈವ್ ಟೆಲಿಕಾಸ್ಟ್ ಮಾಡ್ತಾ ಇದ್ದೀವಿ. ಹಲಸು ಅಂದ್ರೆ ಹಣ್ಣು, ಎಲ್ಲರಿಗೂ ಗೊತ್ತು. ಹೊಲಸು ಅಂದ್ರೆ ಬರಲ್ಲ. ಮಿಸ್ಟರ್ ಗೋಧಿ ಪ್ಲೀಸ್ ಈಗ ಸುಮ್ಮನೆ ಬಂದ್ಬಿಟ್ಟಿದ್ದಾರೆ ಪಬ್ಲಿಸಿಟಿಗೆ. ಮಿಸ್ಟರ್ ಗುಜ್ರಿವಾಲ್, ನೀವು ತುಂಬಾ ಡಿವಿಯೇಟ್ ಮಾಡ್ತಾ ಇದ್ದೀರಾ. ಸ್ವಲ್ಪ ನೀವು ಸುಮ್ಮನೆ ಈಗ ಗೋಧಿ ಕ್ವಶನ್ ಕೇಳೋಣ. ಮಿಸ್ಟರ್ ಗೋಧಿ, ಹೇಳಿ, ನಿಮ್ಮ ಹತ್ರ ಯಾವ ಒಳ್ಳೆ ಐಡಿಯಾ ಇದೆ ಅಂತ ಯಶಸ್ವಿ ಪ್ರಧಾನಮಂತ್ರಿ ಆಗೋದಕ್ಕೆ? ಭಾರತ ಇತಿಹಾಸದಲ್ಲಿ ಬೇರೆ ನೀವು ತುಂಬಾ ವೀಕ್ ಅಲ್ವೇ? ನಾವು ಗುಜರಾತ್ ಚೀಫ್ ಮಿನಿಸ್ಟರ್ ಆಗಿ 3 ವರ್ಷ 3 ಟರ್ಮ್ ಜಿಂಟ್ಯಾಕ್ ಮಾಡಲಿಲ್ಲ ಗುಜರಾತ್ನ. ಸಾಕು, ಪ್ರೂಫ್ ಇನ್ನೂ ಬೇಕು. ನನ್ನ ಇತಿಹಾಸದಲ್ಲಿ ವೀಕು ಅಂತಿರಲ್ಲ. ಯಾರೇ ಹೇಳಿದ್ರು ಬಹಳ ಸ್ಟ್ರಾಂಗ್ ರೀ. ನಮ್ಮ ಮೊದಲನೇ ಪ್ರಧಾನಮಂತ್ರಿ ಯಾರು ಹೇಳಿ? ಸೂರ್ಯಗೆ ಟಾರ್ಚ್, ನನಗೆ ಕ್ವಶನ್. ಇದು ಯಾವ ಕ್ವಶನ್ ರೀ? ಮಕ್ಕಳು ಹೇಳ್ತಾರೆ ಜವಾಹರ್ಲಾಲ್ ನೆಹರು. ಸರ್ದಾರ್ಜಿ ವಿಠಲ್ಭಾಯ್ ಪಟೇಲ್ ಅಲ್ವೇನ್ರಿ? ನಮ್ಮ ಗುಜರಾತ್ ಅಲ್ಲಿ ಅವ್ರಿಗೋಸ್ಕರ ಒಂದು ದೊಡ್ಡ ಸ್ಟ್ಯಾಚ್ಯೂ ಕೊಟ್ಟಿದ್ದೀವಿ. ಅದಕ್ಕೆ ಹೊಲಸು ಅಂದಿದ್ದು. ಸ್ಟ್ಯಾಚ್ಯೂ ಇಂದ ಜನಕ್ಕೆ ಏನ್ರಿ ಲಾಭ? ಈ ಜನತೆ ಸುಮ್ಮನೆ ಕೊಚ್ಕೊಂತಾ ಇದಾರೆ. ಅಲ್ಲಿ ಮಾಯಾ ಎಲ್ಲಿ ಸ್ಟ್ಯಾಚ್ಯೂ ರಾಣಿ, ಸ್ಟ್ಯಾಚ್ಯೂ ರಾಜ. ಯಾರ್ದೋ ದುಡ್ಡು ಎಲ್ಲ ಒಂದು ಜಾತ್ರೆ ಯಾಕಲ್ಲ ನೀವು ಹೋಗಿ ಸೇರ್ಕೊಳ್ಳಿ ಇಬ್ರು. ಯಾಕೆ ತಿರ್ಗಾ ಕಂಪ್ನಿ ಹೇಳ್ಬೇಕಂತ ಆಸೆನಾ ಮರ್ತೋಯ್ತಾ? ನಿನ್ನ ಗುಜರಾತ್ ಅರೆಸ್ಟ್ ಮಾಡಿಸಿದ್ದು ಹುಷಾರ್. ನೀವಿಬ್ರು ಕಚ್ಚಾಟ ಕಿತ್ತಾಟ ಸಾಕು ಸಾಕಿ. ಪಾಪ ಬೂಂದಿ ನೋಡಿ ಬೋರ್ ಹೊಡಿತಾ ಇದೆ. ಪ್ರಶ್ನೆ ಕೇಳೋಣ ಅವ್ರಿಗೆ. ಇಷ್ಟೇ ರೀ, ನಾವು ವುಮೆನ್ ಎಂಪವರ್ಮೆಂಟ್ ನಮಗೆ ಆರ್ಟಿಸ್ ಅಂತ. ರೀ ಬೂಂದಿ, ನಾನು ಇನ್ನೂ ಕ್ವಶನ್ ಕೇಳಿಲ್ಲ, ಮಕ್ಕಳು ಶುರು ಹಚ್ಕೊಂಡಿದ್ದೀರಲ್ರಿ. PM ಆದ್ರೆ ನಿಮ್ ವಿಷನ್ ಏನು ಅಂತ ಹೇಳ್ರಿ. ನಾನು ಹೇಳೋದು ಇಷ್ಟೇ ರೀ, ನಾವು ವುಮೆನ್ ಎಂಪವರ್ಮೆಂಟ್ ತರಬೇಕು, RTI ತರಬೇಕು.
ಫಸ್ಟು ವುಮೆನ್ ಎಂಪವರ್ಮೆಂಟ್ ಮಾಡಬೇಕು, ಆಮೇಲೆ ಯೂತ್ಗೆ ಪೊಲಿಟಿಕಲ್ ಸಿಸ್ಟಮ್ ಆಕ್ಸೆಸ್ ಕೊಡೋದೇ ಇದಕ್ಕೆ ಸೊಲ್ಯೂಷನ್. ಎಲ್ಲರಿಗೂ ಒಂದೇ ಮಂತ್ರ ಅಲ್ರಿ ಇವರು ಬೇರೆ ತರ ಕ್ವಶನ್ ಕೇಳ್ತೀನಿ. ಮತ್ತೆ ಕೋಳಿ ಯಾಕೆ ರೋಡ್ ಕ್ರಾಸ್ ಮಾಡ್ತು? ನಾನು ಹೇಳೋದಿಷ್ಟೇ ರೀ, ಕೆಲಸ ಮಾಡ್ತಾರಲ್ವಾ, ಈಗ ಅವರು ನಮ್ಮ ಪಕ್ಷದ ಪ್ರೆಸಿಡೆಂಟ್ ಆಗಿದ್ದಾರೆ. ಅದೇ ರೀ ವುಮೆನ್ ಎಂಪವರ್ಮೆಂಟ್ ಮಾಡೋದು. ಕೊಡೋದು ನೀವು ವುಮೆನ್ ಎಂಪವರ್ಮೆಂಟ್ಗೆ ಬರೀ ನಿಮ್ಮ ಫ್ಯಾಮಿಲಿಯೇ ಆಗೋಯ್ತು. ಅಪ್ಪ ಮಗನ ಪ್ರೈಮ್ ಮಿನಿಸ್ಟ್ರು, ಮಗಳ ಮಗನ ಪ್ರೈಮ್ ಮಿನಿಸ್ಟ್ರು, ಸರಿ ಸೊಸೆ ಪ್ರೆಸಿಡೆಂಟು, ಮೊಮ್ಮಗ ವೈಸ್ ಪ್ರೆಸಿಡೆಂಟ್, ಅಲ್ಲೇ ಚಕ್ಲಿ ಸುತ್ತಾ ಇದ್ದೀರಲ್ರಿ. ಹೇಳ್ರಿ ನೀವು. ಇದು ನಾನು ಕ್ವಿಕ್ ಕ್ವಶನ್ ಕೇಳ್ತೀನಿ, ನೀವು ಸರಿಯಾಗಿ ಆನ್ಸರ್ ಮಾಡಿ. ಈಗ ಪ್ರಧಾನಮಂತ್ರಿ ಆದ್ರೆ ಹೇಳಿ 2 ನಿಮಿಷದಲ್ಲಿ 2 ಮಿನಿಟ್ಸ್ ಅಲ್ಲಿ ನೀವು ಏನ್ ಮಾಡ್ತೀರಾ ಅಂತ. Interesting question. Let me take. I can't take tea in 2 minutes. What else I can make? Your time is up. I can make Maggi noodles in 2 minutes. ನಾನು 2 ಮಿನಿಟ್ಸ್ ಅಲ್ಲಿ ಏನ್ ಮಾಡ್ತೀರಾ ಅಂತ ಕೇಳಿಲ್ಲ, 2 ಮಿನಿಟ್ಸ್ ಅಲ್ಲಿ ಆನ್ಸರ್ ಮಾಡಿ ಅಂದಿರಿ. ಸಮ್ಮರೈಸ್ ಇಟ್. So to summarize your question, I will be implementing women empowerment. ಸಾಕ್ರಿ ಸಾಕು. To summarize your question, I will be implementing women empowerment. I also have support from my family and youth of India. Moreover, I have a degree from Cambridge University. ಏನು ಕೇಂಬ್ರಿಡ್ಜ್ ಇಂದ ಬಂದೆ ಅಕಸ್ಮಾತ್ ಸ್ವಲ್ಪ ಇಂಗ್ಲಿಷ್ ಅಲ್ಲಿ ಹೊಡಿತಾ ಇದೆಯಾ? ಯಾವಾಗ ಕಟ್ಟಿದ್ದು ನಿಮಗೆ ಡಿಗ್ರಿಗೆ? ಅದು ಹೌದು, ವ್ಯಾಲಿಡ್ ಪಾಯಿಂಟ್ ಅದು. ಸುಬ್ಬುಸ್ವಾಮಿನೂ ಅದೇ ಹೇಳ್ತಾರೆ, ಕೇಂಬ್ರಿಡ್ಜ್ ಹಾರ್ವರ್ಡ್ ಇಂದ ಯಾವ ಡಿಗ್ರಿ ಇಲ್ಲ ಅಂತ. ನಿಮ್ ಬಗ್ಗೆ ಏನ್ ಹೇಳ್ತೀರಾ ಅದ್ರ ಬಗ್ಗೆ? ನಾವು 3 ವರ್ಷ ಡಿಗ್ರಿ 4 ವರ್ಷ ಮಾಡಿದ್ದೆ. ಮಾಡಿ ಸರಿ, ಅದೊಂದು ಕೆಲಸ. ಮಿಸ್ಟರ್ ಗೋಲಿ, ಕಮಿಂಗ್ ಬ್ಯಾಕ್ ಟು ಯು. ನೀವ್ ಹೇಳಿ, ನೀವು ಜನರನ್ನು ಯಾಮರ್ಸೋ ಹೋಗಿಲ್ಲ. ನಿಮ್ದು ಪಬ್ಲಿಕ್ ಇಂಟರ್ವ್ಯೂಸ್ ಬಹಳ ಕಮ್ಮಿ. ಈಗ ಹೇಳಿ, 3 ಜನ ಕ್ಯಾಂಡಿಡೇಟ್ಸ್ ಅಲ್ಲಿ ನೀವ್ ಹೇಗೆ ಉತ್ತಮ ಅಂತ. ಕಾಳು ಬೂಂದಿ ತಿನ್ಕೊಂಡು ಮಮ್ಮಿ ಮಮ್ಮಿ ಅನ್ನೋರ್ಗಿಂತ ಮತ್ತೆ ಮಾತಿಲ್ಲದೆ ಧರಣಿ ಕೂತ್ಕೊಳ್ಳೋರ್ಗಿಂತ ನಾನೇ ಉತ್ತಮ ರೀ. ನಾನು ಗುಜರಾತ್ನ ಜಿಂಟಾಕ್ ಮಾಡ್ಬಿಟ್ಟು ಈಗ ಭಾರತವನ್ನು ಜೈ ಜಿಂಟಾಕ್ ಆಗಿ ಮಾಡ್ಕೊಂಡಿದ್ದೀನಿ. ಜೈ ಜಿಂಟಾಕ ಏನ್ರಿ ಅದು? ಪದಾನೇ ಕೇಳಿಲ್ಲ. ನಮ್ಮ ಭಾರತಕ್ಕೆ ಅಫ್ಘಾನಿಸ್ತಾನ, ಪಾಕಿಸ್ತಾನ, ನೇಪಾಳ, ಬರ್ಮಾ, ಶ್ರೀಲಂಕಾ, ಬಾಂಗ್ಲಾದೇಶ ಎಲ್ಲ ಕಾಮರ್ಸಿ ಸೇರಿಸ್ಬಿಟ್ರೆ ನಮ್ಮ ಭಾರತ ಜೈ ಜಿಂಟಾಕ್ ಆಗೋದು. ಅದು ಜೈಗ್ಯಾಂಟಿಕ್ ರೀ, ಜೈ ಜಿಂಟಾಕ್. ಇವ್ರ ಬಿಟ್ಬಿಟ್ರೆ ಭೂಗೋಳ, ಇತಿಹಾಸ, ಡಿಕ್ಷನರಿನೆಲ್ಲ ತಿದ್ಬಿಡ್ತಾರೆ. ಒಂದು ತಿಂದ ಬರೀ ಜಿಂಟಾಕು ಜೈ ಜಿಂಟಾಕ್ ಅಷ್ಟೇ ಆಗೋಯ್ತಲ್ರಿ. ನಿಮ್ ಯೋಜನೆಗಳ ಬಗ್ಗೆ ಹೇಳ್ರಿ. ಈಗ ಸದ್ಯಕ್ಕೆ ನನ್ನ ಯೋಜನೆಗಳು ಏನು ಅಂದ್ರೆ ಎರಡೇ. ಕಥಾಕಥೆ, ಸಂಗೀತ, ಸಂಸ್ಕೃತಿ, ಗಾಳಿಪಟ. ಯೋಚಿಸ್ತಾ ಇದ್ದೆ ನಾನು, ಯಾಕೆ ಗೋಧಿಯವರ
ಈಗ ಹಸಿವೆ ಹಸಿವೆಯಾಗಿದ್ದಕ್ಕೆ ನಾನು ಉತ್ತರ ಬೆಂಗಳೂರಿನಿಂದ ಶುರು ಮಾಡಿ ದಕ್ಷಿಣ ಬೆಂಗಳೂರಿನಲ್ಲಿವರೆಗೆ ಯಾವ ಭೋಜನಾಲಯಗಳಲ್ಲಿ ಒಳ್ಳೆಯ ಊಟ ಸಿಗುತ್ತದೆಯೋ ಅಲ್ಲಿ ಹೋಗ್ಬೇಕು ಅಂತ ಹೇಳಿದೆ. ಅದಕ್ಕಾಗಿ ಉತ್ತರ ಬೆಂಗಳೂರಿನಲ್ಲಿ ನನ್ನ ಹೆಸರಲ್ಲ, ನನ್ನ ಪಟ್ಟಿಯಲ್ಲಿ ಇರುವುದು ವೀಣಾ ಸ್ಟೋರ್ ಅಂತೆ. ಸೆಂಟ್ರಲ್ ಟಿಫಿನ್ ರೂಮ್ ಅಲ್ಲಿ ತಿನ್ನಬಹುದಾ? ಜನತಾ ಹೋಟೆಲ್, ಹಳ್ಳಿ ಮನೆ, ಅಲ್ಲೇನೋ ಮಾರ್ಕಸ ರೋಡಲ್ಲಿ ಒಂದು ಶಕ್ತಿ ಹೋಟೆಲ್ ಅಂತ ಇದೆ ಅಂತಲ್ಲ, ರೋಟಿ ಚೆನ್ನಾಗಿ ಸಿಗುತ್ತಂತೆ ರೇಟ್ ಆಗಿ. ಅದಲ್ಲದೆ ದಕ್ಷಿಣ ಬೆಂಗಳೂರಿನಲ್ಲಿ ವಿದ್ಯಾರ್ಥಿ ಭವನ, ಆಮೇಲೆ ಮೈಯಾಸ್, MTR, SLV, ಬ್ರಾಹ್ಮಣರ ಕಾಫಿ ಬಾರ್, ಬ್ರಾಹ್ಮಣ್ಸ್ ಕಾಫಿ ಬಾರ್. ಇನ್ನೆಲ್ಲ ಹೋಗ್ಬೇಕೆ? ಹೋಟೆಲ್, ಅಲ್ಲಿಗೆ ನಾನು ಹೋಗುವುದಿಲ್ಲ. ಹಾಗೆ ಒಂದಂತೂ ನಿಜ, ಇಷ್ಟೆಲ್ಲ ಓಡಾಡಿ ಇಷ್ಟೆಲ್ಲ ನೋಡಿದ ಮೇಲೆ ಒಂದಂತೂ ನಿಜವಾಗಲೂ ಗೊತ್ತಾಗಿದೆ. ಸ್ವರ್ಗಕ್ಕೆ ಹೋದರೂ ಜನರು ಈ ಬೆಂಗಳೂರಿನ ಬಗ್ಗೆ ಇಷ್ಟೆಲ್ಲ ಒಂದು ಅಭಿಮಾನ ಇಟ್ಕೊಂಡಿದ್ದಾರಲ್ಲ, ಅದು ಯಾಕೆ ಅಂತ ತಿಳಿದುಕೊಂಡಿದ್ದೇನೆ. ಈ ಜನ ಕನ್ನಡ ನಾಡಿನ ಬಗ್ಗೆ ಅದೇನು ಅಭಿಮಾನ ಇಟ್ಕೊಂಡಿದ್ದಾರೆ, ಅದು ಯಾಕೆ ಈ ಅಭಿಮಾನ ಇಟ್ಕೊಂಡಿದ್ದಾರೆ ಅನ್ನುವುದನ್ನ ನಾನು ನಿಜವಾಗಿಯೂ ತಿಳಿದುಕೊಂಡಿದ್ದೇನೆ. ನೀವು ಕನ್ನಡಿಗರು, ನೀವು ಧನ್ಯರು.